ಹಲೋ ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ನೀವಿಲ್ಲಿ ನೋಡ್ಬೋದು ಎಕನಾಮಿ ಆ್ಯಂಡ್ ಗವರ್ಮೆಂಟು ದ ಮೋಸ್ಟ್ ಆಸ್ಡ್ ಕ್ವೆಶನ್ಸ್, ದ ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್, ನಿಮ್ಮ LBAಸಲ್ಲಿರುವಂಥ ಕ್ವೆಶನ್ಸ್ನ ನಾನು ಇವಾಗ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ತಡ ಯಾಕೆ ಮಾಡೋದು, ಬನ್ನಿ ಶುರು ಮಾಡೇ ಬಿಡೋಣ. ಆ್ಯಂಡ್ ದಿಸ್ ವಾಸ್ ದ ಮೋಸ್ಟ್ ರಿಕ್ವೆಸ್ಟೆಡ್ ಚಾಪ್ಟರ್ ಕೂಡ. ಆ್ಯಂಡ್ ಅದರಲ್ಲಿ ನಾನು ಇವಾಗ LBAs ನಿಮಗೆ ಮಾಡಿಕೊಡ್ತಾ ಇರೋದು ನಂಗೆ ತುಂಬ ಖುಷಿ ಆಗ್ತಾ ಇದೆ. ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಎಸ್, ಸೊ ಶುರು ಮಾಡೇ ಬಿಡೋಣ ಬನ್ನಿ. First question, why is Sir M. Vishweshwaraya called the father of economic planning in India? So Sir M. Vishweshwaraya ಅವರನ್ನು ಭಾರತದಲ್ಲಿ ಆರ್ಥಿಕ ಯೋಜನೆಯ ಪಿತಾಮಹ ಅಂತ ಯಾಕೆ ಕರಿತೀವಿ ಮಕ್ಕಳೇ? ಸೊ ಯಾವುದಾದ್ರೂ ಒಂದು ಉತ್ತರ ಬರೆದ್ರೆ ಸಾಕಿದಕ್ಕೆ. ಮಾಡರ್ನ್ ಪ್ಲಾನಿಂಗ್ ವಾಸ್ ಫಸ್ಟ್ ಕನ್ಸೀವ್ಡ್ ಇನ್ ಇಂಡಿಯಾ ಬೈ ಸರ್ ಎಂ ವಿಶ್ವೇಶ್ವರಯ್ಯ. ಸೊ ಆಧುನಿಕ ಯೋಜನೆ ಭಾರತದಲ್ಲಿ ಮೊದಲು ಸ್ಟಾರ್ಟ್ ಮಾಡಿದಂಥವ್ರು ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಅದನ್ನು ಬರಿಬೋದು, ಅಥವಾ ಸ್ಟ್ರೆಸ್ ದ ನೀಡ್ ಫಾರ್ ಪ್ಲಾನಿಂಗ್ ಟು ಅಚೀವ್ ಎಕನಾಮಿಕ್ ಡೆವಲಪ್ಮೆಂಟ್ ಇನ್ ಇಂಡಿಯಾ. ಸೊ ಭಾರತದಲ್ಲಿ ಆರ್ಥಿಕ ಒಂದು ಅಭಿವೃದ್ಧಿ ಸಾಧಿಸಲು ಯೋಜನೆ ಅಗತ್ಯ ಎಂದು ಒತ್ತಿ ಹೇಳಿದವರು ಇವರು. ಸೊ ಹಾಗಾಗಿ ಇದನ್ನಾದರೂ ಬರಿಬೋದು, ಇದನ್ನಾದರೂ ಬರಿಬೋದು. ಸೊ ಈ ಒಂದು ವಿಷಯಗಳಿಗೆ ಅವ್ರನ್ನ ನಾವು ಫಾದರ್ ಆಫ್ ಎಕನಾಮಿಕ್ ಪ್ಲಾನಿಂಗ್ ಇನ್ ಇಂಡಿಯಾ ಅಂತ ಹೇಳ್ತೀವಿ. ಓಕೆನಾ ಮಕ್ಕಳೇ? ಎಸ್. ನೆಕ್ಸ್ಟ್, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ 5-year ಪ್ಲ್ಯಾನ್ಸ್, ಅಥವಾ ಮೆನ್ಷನ್ ದಿ ಆಬ್ಜೆಕ್ಟಿವ್ಸ್ ಆಫ್ ಎಕನಾಮಿಕ್ ಪ್ಲಾನಿಂಗ್. ಸೊ ಎರಡು ಕ್ವೆಶನ್ಗೂ ಒಂದೇ ಉತ್ತರ. ಸೊ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳೇನು ಅಥವಾ ಆರ್ಥಿಕ ಅಭಿವೃದ್ಧಿಯ ಉದ್ದೇಶಗಳೇನು ಅಂತ ಕೇಳ್ತಾರೆ. ಎರಡಕ್ಕೂ ಒಂದೇ ಆನ್ಸರ್. ಒಂದು, ಇನ್ಕ್ರೀಸಿಂಗ್ ಪ್ರೊಡಕ್ಷನ್ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಸೊ ಉತ್ಪಾದನೆಯನ್ನು ಗರಿಷ್ಠ, ಇನ್ಕ್ರೀಸಿಂಗ್ ಪ್ರೊಡಕ್ಷನ್ ಅಂದಿದ ತಕ್ಷಣ ಇಲ್ಲಿ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಆಗಿರ್ಬೋದು. ಸೊ ಆನ್ ಹೋಲ್ ಪ್ರಾಡಕ್ಟ್ಸ್ನ ಜಾಸ್ತಿ ಮಾಡುವಂಥದ್ದು. ಓಕೆನಾ? ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ, ಸೊ ಉದ್ಯೋಗಾವಕಾಶವನ್ನು ಜಾಸ್ತಿ ಮಾಡುವಂಥದ್ದು. ಓಕೆ. ರೆಡ್ಯೂಸಿಂಗ್ ಎಕನಾಮಿಕ್ ಡಿಸ್ಪ್ಯಾರಿಟೀಸ್, ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವಂಥದ್ದು. ಸೊ ರಿಚ್ ಇಸ್ ಗೆಟಿಂಗ್ ರಿಚರ್, ಪಾರ್ ಇಸ್ ಗೆಟಿಂಗ್ ಪಾರರ್ ಅಂತ ಹೇಳ್ತೀವಲ್ಲ, ಸೊ ಈ ಥರ ಆಗದಿರೋ ಥರ ನೋಡ್ಕೊಳ್ಳೋ ಅಂಥದ್ದು. ಓಕೆನಾ? ಸೊ ಶ್ರೀಮಂತರಾಗೇ ಉಳ್ಕೊಳ್ಳೋದು, ಬಡವರಾಗೇ ಉಳ್ಕೊಳ್ಳೋದು ನಮಗೆ ಬೇಡ. ಶ್ರೀಮಂತ ಉಳ್ಕೊಳ್ಳಿ, ಬಟ್ ಬಡವರು ಕೂಡ ಆ ಲೆವೆಲ್ಗೆ ಬರಲಿ ಅನ್ನೋದು ಇವರ ಒಂದು ಕಾನ್ಸೆಪ್ಟ್ ಆಗಿತ್ತು. ಎನ್ಶ್ಯೂರಿಂಗ್ ಎಕನಾಮಿಕ್ ಸ್ಟೆಬಿಲಿಟಿ, ಆರ್ಥಿಕ ಸ್ಥಿರತೆ. ಸೊ ಆರ್ಥಿಕ ಸ್ಥಿರತೆ ಏನಪ್ಪ ಅಂತಂದರೆ, ಸೊ ಮೇಲೆ ಕೆಳಗಡೆ ಹೋಗಬಾರ್ದು, ಮೇಲೆ ಹೋಗ್ತಾ ಇರಬೇಕು. ಈ ಥರ ನಮ್ಮ ಎಕನಾಮಿಕ್ ಬೇಸಿಕಲಿ ಆ ಒಂದು ಎಕನಾಮಿಕ್ ಸ್ಟೇಟಸ್ ಏನಿದೆ ಅದು ಈ ಥರ ಹೋಗ್ತಾ ಇರಬೇಕು, ಮೇಲೆ ಹೋಗ್ತಾ ಇರಬೇಕು, ಕೆಳಗಡೆ ಹೋಗಬಾರ್ದು, ಮತ್ತೆ ಮೇಲೆ ಹೋಗಬಾರ್ದು, ಮತ್ತೆ ಕೆಳಗಡೆ ಹೋಗಬಾರ್ದು. ಅರ್ಥ ಆಯ್ತಾ? ಸೊ ಗ್ರಾಫ್ ಅನ್ನೋದು ಈ ಥರ ಇರಬಾರ್ದು, ಈ ಥರ ಇರಬೇಕು ಅನ್ನೋದು. ಓಕೆನಾ? ಎನ್ಶ್ಯೂರಿಂಗ್ ಎಕನಾಮಿಕ್ ಸ್ಟೆಬಿಲಿಟಿ. ಮಾಡರ್ನೈಸಿಂಗ್ ಎಕಾನಮಿ. ಸೊ ನಮಗೆ ಟೆಕ್ನಾಲಜಿ ಅನ್ನೋದು ಏನಾಗ್ತಾ ಇದೆ, ಇಂಪ್ರೂವ್ ಆಗ್ತಾನೇ ಇದೆ ಡೇ ಬೈ ಡೇ. ಸೊ ನಮ್ಮ ಟೆಕ್ನಾಲಜಿ ಪ್ರಕಾರ ನಮ್ಮ ಒಂದು ಎಕನಾಮಿಕ್ ಸ್ಟೇಟಸ್ ಏನಿದೆ ಅದನ್ನು ಕೂಡ ನಾವು ಚೇಂಜ್ ಮಾಡ್ತಾ ಹೋಗ್ತಾ ಇರಬೇಕು. ಸೊ ಆರ್ಥಿಕತೆಯನ್ನು ಆಧುನೀಕರಣ ಮಾಡಿಸುವಂಥದ್ದು. ಓಕೆನಾ? ಸೊ ಇದು ನಿಮ್ಮ ಆಬ್ಜೆಕ್ಟಿವ್ಸ್ ಆಗಿದೆ. ನೆಕ್ಸ್ಟ್, ಅಚೀವ್ಮೆಂಟ್ಸ್ ಆಫ್ 5-year ಪ್ಲ್ಯಾನ್. ಸೊ ಪಂಚವಾರ್ಷಿಕ ಯೋಜನೆಯ ಸಾಧನೆಗಳು. ಓಕೆನಾ ಮಕ್ಕಳೇ? ಅಥವಾ 5-year ಪ್ಲ್ಯಾನ್ಸ್ ಹ್ಯಾವ್ ಪ್ಲೇಡ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಎಕನಾಮಿಕ್ ಪ್ರೋಗ್ರೆಸ್ ಆಫ್ ಇಂಡಿಯಾ. ಹೌ ಅಂತ ಕೇಳ್ತಾರೆ. ಸೊ ಎರಡಕ್ಕೂ ಅಗೇನ್ ಒಂದೇ ಉತ್ತರ. 5-year ಪ್ಲ್ಯಾನ್ಸ್ ಹ್ಯಾವ್ ಪ್ಲೇಡ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಎಕನಾಮಿಕ್ ಪ್ರೋಗ್ರೆಸ್ ಇನ್ ಇಂಡಿಯಾ ಆ್ಯಸ್ ಇಟ್ ಈಸ್ ಹೆಲ್ಪ್ಡ್ ಇನ್ ಅಚೀವಿಂಗ್. ಸೊ ಈ ಥರ ಬರೆಯೋದು, ಫಸ್ಟ್ ಕ್ವೆಶನಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ಬರೆಯೋದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ನಾವು ಆನ್ಸರ್ಗೆ ಹೋಗಬೇಕು. ಸೊ ಸೆಲ್ಫ್ ಸಫಿಷಿಯನ್ಸಿ ಇನ್ ಪ್ರೊಡಕ್ಷನ್ ಆಫ್ ಫುಡ್ ಗ್ರೇನ್ಸ್. ಸೊ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ. ಸೊ ಸೆಲ್ಫ್ ಸಫಿಷಿಯನ್ಸಿ ಅನ್ನೋದು ಜಾಸ್ತಿ ಆಗಿದೆ ನಮ್ಮ ಒಂದು ಫುಡ್ ಗ್ರೇನ್ಸಲ್ಲಿ ಅಥವಾ ಆಹಾರ ಧಾನ್ಯಗಳಲ್ಲಿ ಅಂತ. ಓಕೆನಾ? ಅದೊಂದು ಫಸ್ಟ್ ಪಾಯಿಂಟು. ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಸೊ ನಮ್ಗೆ ಇವಾಗ ಕೆಲಸ ಜಾಸ್ತಿ ಇದೆ. ಸೊ ಕೆಲಸ ಜಾಸ್ತಿ ಇದ್ದರೆ ನಮಗೆ ಉದ್ಯೋಗ ಅನ್ನೋದು ಜಾಸ್ತಿ ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಎಂಪ್ಲಾಯ್ಮೆಂಟ್ ಅನ್ನೋದು ಜಾಸ್ತಿ ಆಗಿದೆ ಅಂತ. ಎಕ್ಸ್ಪ್ಯಾನ್ಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಸರ್ವಿಸ್ ಸೆಕ್ಟರ್. ಇಂಡಸ್ಟ್ರಿಗಳು, ಉದ್ಯಮ ಹಾಗೂ ಸೇವಾ ವಲಯ ಎರಡೂ ನಮಗೆ ವಿಸ್ತರಣೆ ಆಗಿದೆ ಈಗ. ಎಕ್ಸ್ಪೋರ್ಟ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಹ್ಯಾವ್ ಇನ್ಕ್ರೀಸ್. ಸೊ ನಮಗೆ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ನೆಕ್ಸ್ಟ್ ಮಾಡೋವಂಥದ್ದೇ, ಅಂದರೆ ನಮಗೆ ಬೇಕಾಗಿರೋದಕ್ಕಿಂತ ಜಾಸ್ತಿ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ನೆಕ್ಸ್ಟ್ ಮಾಡೋವಂಥದ್ದೇ ಎಕ್ಸ್ಪೋರ್ಟ್ಗಳು. ಹೌದಾ ಅಲ್ವಾ? ಸೊ ರಫ್ತು ಹೆಚ್ಚಾಗಿದೆ ಆ್ಯಂಡ್ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ನ ಕೂಡ ಜಾಸ್ತಿ ಮಾಡ್ತಾ ಹೋಗಿದ್ದೀವಿ. ಆ್ಯಂಡ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಆ್ಯಂಡ್ ಲಿಟ್ರಸಿ ರೇಟ್ ಆಫ್ ಪೀಪಲ್ ಹ್ಯಾವ್ ಇಂಪ್ರೂವ್ಡ್. ಸೊ ಇವಾಗ ನಮಗೆ ಅಗೇನ್ ಸೊ ಟೆಕ್ನಾಲಜಿ ಎಲ್ಲ ಜಾಸ್ತಿ ಇಂಪ್ರೂವ್ ಆಗಿದೆ.
ಸೊ ಹಾಸ್ಪಿಟಲ್ಸ್ ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಹೊಂದಿದೆ. ಸೊ ಹಾಗಾಗಿ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಸೊ ಜೀವಿತಾವಧಿ ಅನ್ನೋದು ಜಾಸ್ತಿ ಆಗಿದೆ. ಆ್ಯಂಡ್ ಲಿಟ್ರಸಿ ರೇಟ್, ಸಾಕ್ಷರತೆಯ ಒಂದು ಪ್ರಮಾಣ ಜಾಸ್ತಿ ಆಗಿದೆ. ಬರ್ತ್ ಆ್ಯಂಡ್ ಡೆತ್ ರೇಟ್ಸ್ ಹ್ಯಾವ್ ರೆಡ್ಯೂಸ್ಡ್. ಓಕೆನಾ ಮಕ್ಕಳೇ? ಸೊ ಬರ್ತ್ ರೇಟ್ಸು ಹಾಗೂ ಮರಣ, ಸೊ ಮರಣ ಅನ್ನೋದು ಇವಾಗ ನಮಗೆ ಕಮ್ಮಿ ಆಗಿದೆ, ಹುಟ್ಟು ಅನ್ನೋದು ಅಥವಾ ಜನನ ಅನ್ನೋದು ಕೂಡ ಕಮ್ಮಿ ಆಗಿದೆ. ಓಕೆ, ಅಗೇನ್ ಸೊ ಪಾಪ್ಯುಲೇಷನ್ ಪರ್ಸ್ಪೆಕ್ಟಿವ್ ಇಂದ ಥಿಂಕ್ ಮಾಡಿದ್ರೆ ಇದು ಒಂಥರ ಒಳ್ಳೆಯ ವಿಷಯನೇ. ಆ್ಯಂಡ್ ರೇಟ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಇಸ್ ಆಲ್ಸೋ ಡಿಕ್ರೀಸಿಂಗ್. ಸೊ ಜನಸಂಖ್ಯೆ ಬೆಳವಣಿಗೆಯ ದರವು ಕಡಿಮೆಯಾಗುತ್ತಿದೆ. ಓಕೆನಾ ಮಕ್ಕಳೇ? ಎಸ್, ಸೊ ಅದು ನಿಮ್ಮ ಆನ್ಸರ್ ಆಗಿದೆ. ನೆಕ್ಸ್ಟ್, ಡಾಕ್ಟರ್ MS ಸ್ವಾಮಿನಾಥನ್ ಇಸ್ ಕಾಲ್ಡ್ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್. ಯಾಕೆ ಅಂತ ಕೇಳ್ತಾರೆ. ಸೊ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಯಾಕೆ ಕರಿತೀವಪ್ಪ ಅಂತಂದರೆ, ಬಿಕಾಸ್ ಫಾರ್ ಇಂಪ್ಲಿಮೆಂಟಿಂಗ್ ದ ಇಂಪ್ರೂವ್ ಟೆಕ್ನಾಲಜಿ ಇನ್ ಇಂಡಿಯನ್ ಅಗ್ರಿಕಲ್ಚರ್. ಸೊ ಬೇಸಿಕಲಿ ಈ ಅಗ್ರಿಕಲ್ಚರಲ್ಲಿ ಇಂಪ್ರೂವ್ ಟೆಕ್ನಾಲಜಿ ಅನ್ನೋದು ಆಲ್ರೆಡಿ ಶುರು ಆಗಿತ್ತು ಬೇರೆ ದೇಶಗಳಲ್ಲಿ, ಬಟ್ ಭಾರತದಲ್ಲಿ ಪ್ರಥಮವಾಗಿ ತಂದಿದ್ದು MS ಸ್ವಾಮಿನಾಥನ್ ಅವರು. ಸೊ ಹಾಗಾಗಿ ಅವ್ರನ್ನ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ. ಸೊ ಭಾರತೀಯ ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಅಳವಡಿಸಿ ದಕ್ಕಾಗಿ ಅವ್ರನ್ನ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ವಿಚ್ ಫ್ಯಾಕ್ಟರ್ಸ್ ಲೆಡ್ ಟು ದ ಗ್ರೀನ್ ರೆವಲ್ಯೂಷನ್? ಸೊ ಇದು ನಿಮ್ಮ 4 ಮಾರ್ಕ್ಸ್ ಕ್ವೆಶ್ಚನ್ ಆಗಿದೆ. ಸೊ ಯಾವ ಅಂಶಗಳು ಹಸಿರು ಕ್ರಾಂತಿಗೆ ಕಾರಣವಾಗಿದೆ ಅಂತ. ಒಂದು, ಯೂಸಿಂಗ್ ಹೈ ಈಲ್ಡಿಂಗ್ ಸೀಡ್ಸ್. ಸೊ HYS ಸೀಡ್ಸ್ ಅಂತ ಕರಿತೀವಿ. ಸೊ HY ಸೀಡ್ಸ್, ಹೆಚ್ಚು ಇಳುವರಿ ಬೀಜಗಳ ಬಳಕೆ. ಸೊ ಇದು ನಮಗೆ ಮೇಜರ್ ಪಾಯಿಂಟ್ ಆಗಿದೆ. ಕಂಪಲ್ಸರಿ ಈ ಪಾಯಿಂಟ್ನ ಆ್ಯಡ್ ಮಾಡಲೇಬೇಕು. ಓಕೆನಾ? ಸೊ ಡಾಕ್ಟರ್ ನಾರ್ಮನ್ ಬೋಲಾಗ್ ಆನ್ ಆ್ಯಂಡ್ ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಡಿಸ್ಕವರ್ಡ್ ಹೈ ಈಲ್ಡಿಂಗ್ ಸೀಡ್ಸ್. ಸೊ ಬೇಸಿಕಲಿ ಇವರು ಅದನ್ನು ಶುರು ಮಾಡ್ತಾರೆ, ಇವರು ಅದನ್ನು ಕಂಡು ಹಿಡಿತಾರೆ. ಯಾರು? ಡಾಕ್ಟರ್ ನಾರ್ಮನ್ ಬೋಲಾಗ್ ಅವರು. ಸೊ ಇವರು ಕೃಷಿ ವಿಜ್ಞಾನಿ ಆಗಿರ್ತಾರೆ. ಸೊ ಇವರು ಕಂಡು ಹಿಡಿತಾರೆ. ಆ್ಯಂಡ್ ಇದು ಮೆಕ್ಸಿಕೋ ಹಾಗೂ ತೈವಾನ್ ಈ ಒಂದು ದೇಶಗಳಲ್ಲಿ ಇಮ್ಮೆನ್ಸ್ ಆಗಿ ಸಕ್ಸಸ್ಸನ್ನು ನೋಡ್ತಾರೆ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ. ಆಯಿತಾ? ಸೊ ಯಶಸ್ಸನ್ನು ಸಾಧಿಸ್ತಾರೆ. ಸೊ ಅದನ್ನೇ ನಾನು ಭಾರತಕ್ಕೆ ತೊಗೊಬರ್ತೀನಿ ಅಂತ MS ಸ್ವಾಮಿನಾಥನ್ ಅವರು ಆ ಒಂದು HYS ಸೀಡ್ಸ್ನ ಭಾರತಕ್ಕೆ ತೊಗೊಬರ್ತಾರೆ. ತೊಗೊಂಬಂದಮೇಲೆ ಹೇಗೆ ಮಾಡಬೇಕು ಅಗ್ರಿಕಲ್ಚರ್ ಅಂತಂದರೆ, ಡೆಫಿನೆಟ್ಲಿ ನೀರಿನ ನಿಯಮಿತ ಪೂರೈಕೆ. ಸೊ ಬೇಸಿಕಲಿ ಎಷ್ಟು ಬೇಕೋ ಅಷ್ಟು ನೀರನ್ನು ಉಪಯೋಗಿಸ್ಕೋಬೇಕು. ರೆಗ್ಯುಲೇಟೆಡ್ ಯೂಸ್ ಇರಬೇಕು. ಜಾಸ್ತಿನೂ ಯೂಸ್ ಮಾಡೋಂಗಿಲ್ಲ, ಕಮ್ಮಿನೂ ಯೂಸ್ ಮಾಡೋಂಗಿಲ್ಲ, ನೀರಿದ್ದೇ ಇಲ್ಲ ಅಂತ. ಸೊ ಎಷ್ಟು ಬೇಕೋ ಅಷ್ಟು. ಆ್ಯಂಡ್ ಪ್ರೊಟೆಕ್ಷನ್ ಫ್ರಮ್ ಡಿಸೀಸಸ್, ರೋಗಗಳಿಂದ ರಕ್ಷಣೆಯನ್ನು ಮಾಡಬೇಕು. ನಿಮ್ಮ ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಇದನ್ನೆಲ್ಲ ಯೂಸ್ ಮಾಡಿ. ಹೈ ಈಲ್ಡಿಂಗ್ ವೆರೈಟಿ ಬೀಜಗಳನ್ನ ಯೂಸ್ ಮಾಡುವಂಥದ್ದು. ಆ್ಯಂಡ್ ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್, ಸೊ ಇದನ್ನು ಯೂಸ್ ಮಾಡಿ. ಇರಿಗೇಷನ್ ಫೆಸಿಲಿಟಿ, ಸೊ ನೀರಾವರಿ ಸೌಲಭ್ಯಗಳನ್ನು ವಿಸ್ತರಿಸಲಾಯಿತು. ಹಾಗೆ ನಾನು ಹೇಳಿದೆ ಅಲ್ವಾ, ಸೊ ನೀರು ಅನ್ನೋದು ನಿಯಮಿತವಾಗಿ ನಾವು ಯೂಸ್ ಮಾಡ್ತಾ ಹೋಗಬೇಕಿತ್ತು. ಸೊ ಹಾಗಾಗಿ ಅಕಸ್ಮಾತಾಗಿ ನೀರು ಕಮ್ಮಿ ಇದೆ ಅಂತಂದರೆ ಆವಾಗ ನೀರಾವರಿನೇ ಆಪ್ಷನ್ ಆಗಿತ್ತು. ಸೊ ಅದಕ್ಕೆ. ಆ್ಯಂಡ್ ಇಂಪ್ರೂವ್ ಟೆಕ್ನಾಲಜಿ, ಸೊ ಸುಧಾರಿತ ತಂತ್ರಜ್ಞಾನನ ಬಳಸುವುದು. ಸೊ ಇದು ತುಂಬ ಇಂಪಾರ್ಟೆಂಟ್ ಆಯಿತು. ಒಂದು ಒಳ್ಳೆ ವೆರೈಟಿ ಆದಂಥ ಒಂದು ಸೀಡ್ಸ್ನ ನಾವು ಉಪಯೋಗಿಸಿ ಅಷ್ಟೆಲ್ಲ ನಾವು ಕೊಟ್ಟಾಗ ಡೆಫಿನೆಟ್ಲಿ ನಮ್ಮ ಪ್ರೊಡಕ್ಷನ್, ಉತ್ಪಾದನೆ ಅನ್ನೋದು ಕೂಡ ಜಾಸ್ತಿ ಆಗ್ತಾ ಹೋಯಿತು. Next question. Niti Aayog is headed by Prime Minister, but the day-to-day administration is looked after by. ಸೊ ಯಾರು ಅಂತ ಹೇಳಬೇಕು ಮಕ್ಕಳೇ. ಸೊ ಪ್ರೆಸಿಡೆಂಟಾ, ಸೆಕ್ರೆಟರಿನ, ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಅಥವಾ ವೈಸ್ ಚೇರ್ಮನ್ನ ಅಂತ. ಸೊ ನೀತಿ ಆಯೋಗ್ ಪ್ರಧಾನಮಂತ್ರಿಯವರು ನೇತೃತ್ವದಲ್ಲಿದೆ, ಆದರೆ ದಿನವಹಿ ಆಡಳಿತವನ್ನು ನೋಡಿಕೊಳ್ಳೋರು ಯಾರು ಅಂತ. ಸೊ ದಿ ಆನ್ಸರ್ ಇಸ್ ಎಸ್, ಸೊ ಇಟ್ ಇಸ್ ದಿ ವೈಸ್ ಚೇರ್ಮನ್, ಉಪಾಧ್ಯಕ್ಷರು ಆನ್ಸರ್ ಆಗಿದೆ. ಓಕೆನಾ ಮಕ್ಕಳೇ? ಎಸ್ ಮಕ್ಕಳೇ, ಸೊ LBA ಕ್ವೆಶನ್ಸ್ ಅಂತ ನೀವು ಕೇಳಿದಾಗ, ಸೊ ದೀಸ್ ವರ್ ದ LBA ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ರಿಪೀಟೆಡ್ PYQPs ಆಗಿದೆ. ಸೊ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್ ಎರಡೂ ಕೊಟ್ಟಿದ್ದೀನಿ, ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ. ಇಟ್ ವಾಸ್ ಜಸ್ಟ್ ಆ್ಯಸ್ ಸಿಂಪಲ್ ಆಸ್ ದಟ್ ಮಕ್ಕಳೇ. ಓಕೆನಾ? ಸೊ ಈ ಥರದ್ದೇ ಇನ್ನಷ್ಟು ವೀಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.